ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಪ್ರಕಾರ ಬ್ಯಾಕ್ ಪಾರ್ಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ನಿಮಗೆ ಸಿಂಪಲ್ ಆಗಿ ಆರಾಮಾಗಿ ಮನೆಯಲ್ಲೇ ಕುಳಿತು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಇವತ್ತಿನ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ ಅಳತೆ ಬ್ಲೌಸ್ ತೊಗೊಂಡು ಅಳತೆ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇಲ್ಲ. ನಾನಿಲ್ಲಿ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ನಾ ತಿಳಿಸ್ಕೊಡ್ತಿರುವಂಥ ಇದೇ ಮೆಥಡಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡಿ ಯಾವುದೇ ರೀತಿ ಬ್ಲೌಸ್ ಪ್ರಾಬ್ಲಮ್ ಬರಲ್ಲ, ಹಾಗೆ ಬ್ಲೌಸ್ ಕೆಡುವುದಿಲ್ಲ. ಪರ್ಫೆಕ್ಟಾಗಿ ಬ್ಲೌಸ್ ಕೂರುತ್ತೆ. ಯಾವುದೇ ಅಳತೆ ಬ್ಲೌಸ್ ಇಲ್ಲದೆ ನಾವು ಫಾರ್ಮುಲಾ ಪ್ರಕಾರ ನಾನು ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಬ್ಲೌಸ್ ಬ್ಯಾಕ್ ಕಟಿಂಗ್ ಮಾಡಬೇಕಾದ್ರೆ ಅಳತೆ ಏನೇನು ಬೇಕಂತ ನೋಡೋಣ ಬನ್ನಿ. ನೋಡಿ, ಬ್ಲೌಸ್ ಲೆಂತ್ ಬೇಕಾಗುತ್ತೆ, ಹಾಗೆ ಚೆಸ್ಟ್ ತೊಗೋಬೇಕಾಗುತ್ತೆ, ಹಾಗೆ ನೆಕ್, ಶೋಲ್ಡರ್, ಆರ್ಮೋಲ್ ಮತ್ತು ವೇಸ್ಟ್ ಇದು ಎಷ್ಟಿದೆ ಅಂತ ನಾವು ಫಾರ್ಮುಲಾ ಪ್ರಕಾರ ತೆಗೆದುಕೊಳ್ಬೇಕು. ಬ್ಯಾಕ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮೆಜರ್ಮೆಂಟ್ ಆದರೆ ಸಾಕು. ನೋಡಿ, ನಾನಿಲ್ಲಿ ಬ್ಲೌಸ್ ಲೆಂತ್ 11.5 ತೊಗೊಂಡಿದ್ದೇನೆ. ಈ ಬ್ಲೌಸ್ ಲೆಂತ್ ನಾವು ಯಾವ ರೀತಿ ತೊಗೊಂಡಿನಿ ಅಂತಂದರೆ ಡಾಟ್ ಪ್ರಕಾರ, ಪರ್ಫೆಕ್ಟ್ ಡಾಟ್ ಪ್ರಕಾರ ಬ್ಲೌಸ್ ಲೆಂತ್ 11.5 ಬರುತ್ತೆ. ಆನಂತರ ಎದೆ ಸುತ್ತಳತೆ 28, ಎದೆ ಸುತ್ತಳತೆ 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ಹಾಗೆ ನೆಕ್, ಶೋಲ್ಡರ್, ಆರ್ಮೋಲ್ ನಾವು ಚಾರ್ಟ್ ಕೊಟ್ಟಿದ್ದೇನೆ, ಅದರ ಚಾರ್ಟನ್ನು ಬರೀಬೇಕು. ನೆಕ್ 2 ಇಂಚು, ಶೋಲ್ಡರ್ 3 ಇಂಚು, ಆರ್ಮೋಲ್ 5.5 ಇಂಚು, ವೇಸ್ಟ್ ಇದು ನಾನು ಫಾರ್ಮುಲಾ ತಿಳಿಸಿದ್ದೇನೆ. ಪೂರ್ತಿ ಎದೆ ಸುತ್ತಳತೆ ಪ್ರಕಾರ ಎಷ್ಟು ತೊಗೋಬೇಕಂತ 5.25 ಇಂಚ್ ಬಂದಿದೆ. ಇವಾಗ ಇದಕ್ಕೆ ಮಾರ್ಜಿನ್ ಸೇರಿಸಿಕೊಳ್ಳೋಣ ಬನ್ನಿ. ಬ್ಲೌಸ್ ಲೆಂತ್ 11.5 ಇಂಚಿದೆ. ಬ್ಯಾಕ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 11.5 ಪ್ಲಸ್ 1 ಇಂಚು ಕೂಡಿಸ್ಬೇಕು, ಅದು 12.5 ಇಂಚ್ ಬರುತ್ತೆ. ನೋಡಿ, ಇದನ್ನು ಕೂಡಿಸಿದಾಗ 12.5 ಇಂಚ್ ಬರುತ್ತೆ. ಬ್ಯಾಕ್ ಪಾರ್ಟ್ ಯಾವಾಗಲೂ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆನಂತರ ಚೆಸ್ಟ್ 7 ಇಂಚಿದೆ. ಇದರಲ್ಲಿ ನಾವು 1.5 ಇಂಚ್ ಮಾರ್ಜಿನ್ ತೊಗೋಬೇಕು. ನೀವು 1.5 ಇಂಚ್ ತೊಗೋಬೋದು ಅಥವಾ 2 ಇಂಚ್ ತೊಗೋಬೋದು, ನಡೆಯುತ್ತೆ. ನಾನಿಲ್ಲಿ 1.5 ಇಂಚ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. 7 ಪ್ಲಸ್ 1.5 ಇಂಚ್ ಕೂಡಿಸಿದಾಗ ನಮಗಿಲ್ಲಿ ಚೆಸ್ಟ್ 8.5 ಬರುತ್ತೆ. ನೋಡಿ, 8.5 ಇಂಚ್ ಬರೀರಿ. ನೆಕ್, ಶೋಲ್ಡರ್, ಆರ್ಮೋಲ್ ಚಾರ್ಟ್ ಪ್ರಕಾರ ಎಷ್ಟು ಇದೆಯಲ್ಲ ಅಷ್ಟೇ ತೆಗೆದುಕೊಳ್ಬೇಕು. ವೇಸ್ಟ್ 5.25 ಇಂಚ್ ಇದೆಯಲ್ಲ, ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ನಾನು ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋ ಮುಂದೆ ತೋರಿಸ್ತೇನೆ. ಕಾರ್ಡ್ ಶೀಟ್ನಲ್ಲಿ ನಿಮಗೆ ಕಟ್ ಮಾಡಿ ತೋರಿಸುವಾಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳಿಸ್ಕೋತಾ ಹೋಗ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋಣ ಬನ್ನಿ. ನೀವಿಲ್ಲಿ ಕಾರ್ಡ್ ಶೀಟ್ ಅಥವಾ ನ್ಯೂಸ್ ಪೇಪರ್ ತೊಗೊಂಡು ಮಾರ್ಕ್ ಮಾಡ್ಬೋದು. ನಾನು ಬ್ಲೌಸ್ ಲೆಂತ್ ಅಳತೆ ಮಾಡ್ತಾ ಇದ್ದೇನೆ. ಬ್ಲೌಸ್ 11.5 ರೆಡಿ ಲೆಂತ್ 11.5 ಇಂಚಿದೆ. ಅದರಲ್ಲಿ 1 ಇಂಚ್ ಕೂಡಿಸಿ 12.5 ಇಂಚ್ ಬರುತ್ತೆ. ಬ್ಲೌಸ್ ಲೆಂತ್ 12.5 ಇಂಚು ಮಾರ್ಕ್ ಮಾಡಿ. ಆನಂತರ ನೆಕ್ 2 ಇಂಚು ಮಾರ್ಕ್ ಮಾಡಿ, ಹಾಗೆ ಶೋಲ್ಡರ್ 3 ಇಂಚು ಮಾರ್ಕ್ ಮಾಡಿ. ಆನಂತರ ಆರ್ಮೋಲ್ 5.5 ಇಂಚು ಮಾರ್ಕ್ ಮಾಡಬೇಕು. ಹಾಗೆ ಬ್ಲೌಸ್ ಬ್ಯಾಕ್ ನೆಕ್ ನಿಮಗೆ ಎಷ್ಟು ಡೀಪ್ ಬೇಕು ನೋಡ್ಕೊಂಡು ಅಷ್ಟು ಡೀಪ್ ಲೆಂತ್ ಇಡಿ. ನಾನಿಲ್ಲಿ 9 ಇಂಚ್ ಇಡ್ತಾ ಇದ್ದೇನೆ. ನೀವು 7, 8.5, 9, 10 ಇಂಚು ಇಡ್ಬೋದು. ಹಾಗೆ ಇಲ್ಲಿ 2 ಇಂಚ್ ಕರೆಕ್ಟ್ ಇರಬೇಕು ಕೆಳಗಡೆ. ಆನಂತರ ಒಂದು ಲೈನ್ ಹೊಡಿರಿ. ಇದನ್ನೆಲ್ಲ ಮಾರ್ಕ್ನಾಗ ಕೂಡಿಸ್ಕೊಳ್ಬೇಕು. ಸ್ಕೇಲಿಂದ ನೀಟಾಗಿ ಮಾರ್ಕ್ ಮಾಡಿ. ಆನಂತರ ಚೆಸ್ಟ್ 7 ಇಂಚ್ ಮಾರ್ಕ್ ಮಾಡಬೇಕು. ಈ ಆರ್ಮೋಲ್ ಸ್ಟೇಟ್ನೇ 7 ಇಂಚ್ ಮಾರ್ಕ್ ಮಾಡಬೇಕು. ನೋಡಿ, 7 ಇಂಚ್ ಮಾರ್ಕ್ ಮಾಡಿ. ಅದರಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೆಗೆದುಕೊಳ್ಬೇಕು. 1.5 ಇಂಚ್ ಮಾರ್ಕ್ ಮಾಡಿ. ಇವಾಗ ಇದನ್ನು ಸ್ಕೇಲಿಂದ ನೀಟಾಗಿ ಲೈನ್ ಹೊಡಿಬೇಕು. ನೋಡಿ, ಸ್ಟ್ರೇಟ್ ಲೈನ್ ಹೊಡೀರಿ. ಇವಾಗ ವೇಸ್ಟ್ ಪಾರ್ಟ್ ಅಳತೆ ಮಾಡಬೇಕು. ನೋಡಿ, ನಮಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ 5.25 ಇಂಚಿದೆ. 5.25 ಇಂಚಿಗೆ ಮಾರ್ಕ್ ಮಾಡಿ. ಇದರಲ್ಲಿ ಇವಾಗ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಇದು ನಾವು ಟಕ್ಸ್ ಹಿಡಿಯೋದಕ್ಕಾಗಿ 1 ಇಂಚ್ ತೊಗೊಳ್ಳಿ. ಆನಂತರ 1.5 ಇಂಚ್ ಮಾರ್ಜಿನ್ ತೆಗೆದುಕೊಳ್ಬೇಕು. ನೋಡಿ, 1.5 ಇಂಚ್ ಮಾರ್ಕ್ ಮಾಡಿ. ಇವಾಗ ಇದನ್ನೆಲ್ಲ ಮಾರ್ಕ್ ಮಾಡಿದ ನಂತರ ಸ್ಕೇಲಿಂದ ಸ್ಟ್ರೇಟಾಗಿ ಲೈನ್ ಹೊಡಿಬೇಕು. ನೋಡಿ, ಈ ರೀತಿ ಸೊಂಟದ ಲೈನ್ ಎಷ್ಟಿದೆಯಲ್ಲ ಅಷ್ಟು ಲೈನ್ ಹೊಡಿರಿ. ಆನಂತರ ನಾವಿಲ್ಲಿ ಚೆಸ್ಟು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಅದನ್ನು ಸ್ಟ್ರೇಟಾಗಿ ಲೈನ್ ಹೊಡಿಬೇಕು. ಹಾಗೆ ಬ್ಯಾಕ್ ಆರ್ಮೋಲ್ ಮಾರ್ಕ್ ಮಾಡೋಣ ಬನ್ನಿ. 28 ಮತ್ತು 30 ಸೈಜ್ಗೆ ಬ್ಯಾಕ್ ಆರ್ಮೋಲ್ 1.25 ಇಂಚ್ ಬರುತ್ತೆ. ಇಲ್ಲಿ ನಾವಿಲ್ಲಿ 1.25 ಇಂಚಿಗೆ ಮಾರ್ಕ್ ಮಾಡಿ
ಮಾರ್ಕ್ ಮಾಡಿದ ನಂತರ ಆರ್ಮೋಲ್ ಸೇಪಿಂದ ಸ್ಟ್ರೇಟಾಗಿ ಲೈನ್ ಹೊಡಿಬೇಕು. ಇವಾಗ ನೋಡಿ ಬ್ಯಾಕ್ ಆರ್ಮೋಲ್ ಎಷ್ಟು ನೀಟಾಗಿ ಬಂತು ಅಂತ. ಹಾಗೆ ನೀವು ನೆಕ್, ಶೋಲ್ಡರ್, ಆರ್ಮೋಲ್ ಮತ್ತು ಚೆಸ್ಟ್ ಮತ್ತು ಮಾರ್ಜಿನ್, ಸೊಂಟದ ಸುತ್ತಳತೆ ಇದನ್ನೆಲ್ಲ ನೀವು ಎಷ್ಟು ಇಂಚ್ ತೊಗೊಂಡಿರಂತ ಅದನ್ನೆಲ್ಲ ಬರಿಬೇಕು. ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇದೇ ರೀತಿ ಸೇಮ್ ಡಯಾಗ್ರಾಮನ್ನು ನೀವು ಬುಕ್ಕಿನಲ್ಲಿ ತೆಗೆದು ಈ ರೀತಿ ನೀಟಾಗಿ ಬರೆದು ಇಡಬೇಕು. ಬ್ಲೌಸ್ ಮೆಜರ್ಮೆಂಟು ಹಾಗೆ ಚಾರ್ಟು ಇದನ್ನೆಲ್ಲ ನೀವು ನೀಟಾಗಿ ಬುಕ್ಕಿನಲ್ಲಿ ಡಯಾಗ್ರಾಮ್ ತೆಗೆದು ಇಡಿ. ಅಂದರೆ ನಿಮಗೆ ನೆನಪುಳಿಯುತ್ತೆ. ಹಾಗೆ ಆ ಡಯಾಗ್ರಾಮ್ ನೋಡಿದರೆ ಮತ್ತೆ ಈಜಿ ಆಗುತ್ತೆ ಕಟಿಂಗ್ ಮಾಡೋದಕ್ಕೆ. ಇವಾಗ ಟಕ್ಸ್ ಮಾರ್ಕ್ ಮಾಡಬೇಕು. ಅಗಲ 4 ಇಂಚ್ ತೆಗೆದುಕೊಳ್ಬೇಕು. ಎಲ್ಲರಿಗೂ 4 ಇಂಚ್ ಬರುತ್ತೆ. ಮತ್ತು ವಿಡ್ತ್ ಅರ್ಧ ಇಂಚ್ ತೊಗೋಬೇಕು. ಆ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚ್ ತೊಗೋಬೇಕು. ಮತ್ತು ಲೆಂತ್ 3.5 ಇಂಚ್ ತೆಗೆದುಕೊಳ್ಬೇಕು. 3.5 ಇಂಚ್ ಯಾಕೆ ತೆಗೆದುಕೊಂಡೆ ಅಂತಂದರೆ ಬ್ಲೌಸ್ ಡೀಪ್ ನೆಕ್ ಜಾಸ್ತಿ ಇದೆ, 9 ಇಂಚ್ ಇದೆ. ನೀವು 8 ಇಂಚ್ ಇಟ್ಟರೆ 4 ಇಂಚ್ ಟಕ್ಸ್ ಲೈನ್ ಇಡಬೇಕು. ಇವಾಗ ಇದನ್ನು ಸ್ಟ್ರೇಟಾಗಿ ಲೈನ್ ತೆಗಿಬೇಕು. ನೋಡಿದ್ರಲ್ಲ, 1 ಇಂಚ್ ಟಕ್ಸ್ ಪ್ಯಾಂಟಿಗೆ ಹೋಗುತ್ತೆ. ನಮಗಿಲ್ಲಿ 5.25 ಸೊಂಟದ ಸುತ್ತಳತೆ ರೆಡಿ ಬರುತ್ತೆ. ಮತ್ತು 1.5 ಇಂಚ್ ಮಾರ್ಜಿನ್ ಉಳಿಯುತ್ತೆ. ಇವಾಗ ಇದು ಬ್ಯಾಕ್ ಪಾರ್ಟ್ ಪೂರ್ತಿ ರೆಡಿ ಆಯಿತು. ಇದನ್ನೀಗ ನಾವು ನೀಟಾಗಿ ಕಟ್ ಮಾಡಬೇಕು. ಈ ಕಾರ್ಡ್ ಶೀಟನ್ನು ನೀವು ನೀಟಾಗಿ ಕಟ್ ಮಾಡಿ ಒಂದು ಪೈಲ್ನಲ್ಲಿ ಹಾಕಿ ಶೇಪಾಗಿಡಿ. ಯಾಕಂದರೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, 28 ಸೈಜು ಫಾರ್ಮುಲಾ ಪ್ರಕಾರ ಯಾವ ರೀತಿ ನಿಮಗೆ ಸಿಂಪಲ್ಲಾಗಿ ತಿಳಿಸಿದ್ದೀನಂತ. ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ 28 ಸೈಜು ಫ್ರಂಟ್ ಪಾರ್ಟ್ ನಿಮಗೆ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.